ಟಿವಿ ಫೋಕಸ್ಗೆ ಸ್ವಾಗತ. ನಾನು ಪ್ರಸಾದ್. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಶಾಸಕ ಅಭಯ್ ಪಾಟೀಲ್ ಮೇಯರ್ ಹಾಗೂ ಅನಿಲ್ ಬೆನ್ಕೆ ಉಪಮೇಯರ್. ಸರ್ಕಾರವೇ ಇದನ್ನ ಅನಧಿಕೃತವಾಗಿ ಘೋಷಣೆ ಮಾಡಿದೆ. ಈ ಇಬ್ಬರು ನಾಯಕರಿಗೆ ಗೌನ್ ಹಾಕುವುದು ಬಾಕಿ ಇದೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಪಾಲಿಕೆಯ ಮೇಯರ್ ಉಪಮೇಯರ್ ಆಯ್ಕೆ ವಿಳಂಬದ ಕುರಿತು ವ್ಯಂಗ್ಯವಾಡಿದ್ದಾರೆ. ಬೆಳಗಾವಿ ನಗರದಲ್ಲಿ ಮಂಗಳವಾರ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಬೆಳಗಾವಿ ಮಹಾನಗರ ಪಾಲಿಕೆಯ ಮೇಯರ್ ಉಪಮೇಯರ್ ಆಯ್ಕೆ ವಿಳಂಬವಾಗಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುತ್ತಾ, ಬೆಳಗಾವಿ ಮಹಾನಗರದಲ್ಲಿ ಮೇಯರ್ ಉಪಮೇಯರ್ ಇಲ್ವಂತ ಯಾರು ಹೇಳಿದ್ದಾರೆ? ಶಾಸಕ ಅಭಯ್ ಪಾಟೀಲ್ ಮೇಯರ್ ಹಾಗೂ ಅನಿಲ್ ಬೆನ್ಕೆ ಉಪಮೇಯರ್ ಆಗಿದ್ದಾರೆ. ಸರ್ಕಾರವೇ ಈ ಸಂಬಂಧ ಅನಧಿಕೃತವಾಗಿ ಘೋಷಣೆ ಮಾಡಿದೆ. ಇಬ್ಬರು ನಾಯಕರಿಗೂ ಗೌನ್ ಹಾಕುವುದೊಂದೇ ಬಾಕಿ ಇದೆ. ಬಿಜೆಪಿ ಸರ್ಕಾರ ಇರೋ ತನಕ ಇವರೇ ಮೇಯರ್ ಉಪಮೇಯರ್ ಆಗಿರ್ತಾರೆ. ಉಳಿದ ಪಾಲಿಕೆ ಸದಸ್ಯರು ಚಹಾ ಬಿಸ್ಕೆಟ್ ಸೇವಿಸಲು ಬರಬೇಕಷ್ಟೇ ಅಂತ ಸತೀಶ್ ಜಾರಕಿಹೊಳಿ ಲೇವಡಿಯಾಡಿದ್ದಾರೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಂದಿನ ಎಸ್9 ಟಿವಿ ಫೋಕಸ್ ನಲ್ಲಿ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಶಾಸಕ ಅಭಯ್ ಪಾಟೀಲ್ ಮೇಯರ್ ಹಾಗೂ ಅನಿಲ್ ಬೆನ್ಕೆ ಉಪಮೇಯರ್. ಸರ್ಕಾರವೇ ಇದನ್ನ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಈ ಇಬ್ಬರು ನಾಯಕರಿಗೆ ಗೌನ್ ಹಾಕುವುದು ಬಾಕಿ ಇದೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಪಾಲಿಕೆಯ ಮೇಯರ್ ಉಪಮೇಯರ್ ಆಯ್ಕೆ ವಿಳಂಬದ ಕುರಿತು ವ್ಯಂಗ್ಯವಾಡಿದ್ದಾರೆ. ಬೆಳಗಾವಿ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಬೆಳಗಾವಿ ಮಹಾನಗರ ಪಾಲಿಕೆಯ ಮೇಯರ್ ಉಪಮೇಯರ್ ಆಯ್ಕೆ ವಿಳಂಬವಾಗಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುತ್ತಾ, ಬೆಳಗಾವಿ ಮಹಾನಗರದಲ್ಲಿ ಮೇಯರ್ ಉಪಮೇಯರ್ ಇಲ್ಲದಂತ ಯಾರು ಹೇಳ್ತಿದ್ದಾರೆ? ಶಾಸಕ ಅಭಯ್ ಪಾಟೀಲ್ ಮೇಯರ್ ಆಗಿದ್ದು ಅನಿಲ್ ಬೆನ್ಕೆ ಉಪಮೇಯರ್ ಆಗಿದ್ದಾರೆ. ಸರ್ಕಾರವೇ ಈ ಸಂಬಂಧ ಅನಧಿಕೃತ ಘೋಷಣೆ ಮಾಡಿದ್ದಾರೆ. ಇಬ್ಬರು ನಾಯಕರಿಗೂ ಗೌನ್ ಹಾಕುವುದು ಬಾಕಿ ಇದೆ ಅಂತ ಅವರು ಹೇಳಿದ್ರು. ಬಿಜೆಪಿ ಸರ್ಕಾರ ಇರೋ ತನಕ ಇವರೇ ಮೇಯರ್ ಉಪಮೇಯರ್ ಆಗಿದ್ದಾರೆ. ಉಳಿದ ಪಾಲಿಕೆ ಸದಸ್ಯರು ಚಹಾ ಬಿಸ್ಕೆಟ್ ಸೇವಿಸಲು ಬರಬೇಕಷ್ಟೇ ಅಂತ ಸತೀಶ್ ಜಾರಕಿಹೊಳಿ ಲೇವಡಿ ಮಾಡಿದ್ದಾರೆ. ಇಲ್ಲ, ನಾನು ಮೇಯರ್ ಆಗಿಲ್ಲ ಅಂತ ಸಂಬಂಧನ ಅಲ್ಲ, ನಿಮ್ಮ ಕಲ್ಪನೆ ತಪ್ಪ. ಮೇಯರ್ ಆಲ್ರೆಡಿ ಇದಾರೆ, ಅಲ್ಲಿ ಒಬ್ರು ಉಪಮೇಯರು ಇದ್ದಾರೆ. ಅಭಯ್ ಪಾಟೀಲು ಮೇಯರು, ಅನಿಲ್ ಬೆನ್ಕೆ ಉಪಮೇಯರು. ಅವರು 5 ವರ್ಷವರೆಗೆ ಅವ್ರನ್ನ ಈಗಾಗಲೇ ಸರ್ಕಾರ ಅನಧಿಕೃತವಾಗಿ ಘೋಷಣೆ ಮಾಡಿದೆ. ಇವರು ಸುಮ್ಮನೆ ಹಂಗೆ ಚಾ ಕುಡಿದು ಬಿಸ್ಕಿಟ್ ತಿಂದು ಆಗೋಲ್ಲ ಅಂತ ಹೇಳಿದ್ದೆ. ಈಗ ಅದರಲ್ಲಿ ಮೇಯರ್ ಇಲ್ಲ ಅಂತ ಯಾರು ಹೇಳಿದೆ ನಮ್ಗೆ? ಅಭಯ್ ಪಾಟೀಲ ಮೇಯರು. ಇದನ್ನ ಹಾಕೋದು ಉಳಿದಿದ್ದಾರೆ, ಇದನ್ನ ಸಾಕ್ಸೋದು ನೋಡೋಣ. ಗೌನ್ ಹಾಕ್ಸಿ ಇಬ್ಬರಿಗೂ ಒಂದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದು ಗೌನ್ ಕೊಡುವಂತ ಅಧ್ಯಕ್ಷರ ಒಂದು ಕಾರ್ಯಕ್ರಮ ಮಾಡಿ. ಇಲ್ಲ, ನಾವು ಮಾಡೋದು ಅವಶ್ಯಕತೆ ಇಲ್ಲ. ಯಾಕೆ ನಮ್ಗೆ ಏನು ಮಾಡ್ಬೇಕಾಯ್ತು? ಇನ್ನೊಂದು 1 ವರ್ಷ ಅಷ್ಟೇ ಇದೆ ಅವಧಿ ಮಾಡಲಿ ಅವರು. ಆದರೆ ಗೌನ್ ಕೊಡುವಂಥ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದಿಂದ ಹಮ್ಮಿಕೊಳ್ತೀವಿ. ಒಂದು ಅಭಯ್ ಪಾಟೀಲ್ಗೆ ಹಾಕ್ತೀವಿ, ಒಂದು ಬೆನ್ಕೆ ಅವ್ರಿಗೆ ಹಾಕ್ತೀವಿ. ಅವರೇ ಮೇಯರು, ಅವರೇ ಉಪಮೇಯರ್ ಇಬ್ಬರು. ಅಲ್ಲಿ ಅವ್ರು ಅಲ್ಲೇ ಮಾಡ್ಬೇಕು. ಇಲ್ಲಿಂದ ನಮ್ದು ಜಿಲ್ಲಾದೇ ನಾವು ಇಲ್ಲಿ ರಚನೆ ಮಾಡೋರ. ಅವ್ರಾದ್ಮೇಲೆ ಯಾರು ಮಾಡ್ತಿಲ್ಲ. 28 ಜನ ಇದೀವಿ ನಾವು. 28 ಜನದಲ್ಲಿ ಒಬ್ಬರು ಯಾರು ಮಾಡ್ತೀವಿ. ಅವ್ರಿಗೆ ಗೌನ್ ಇಲ್ಲರಲ್ಲ, ಅವ್ರಿಗೆ ಗೌನ್ ಇರೋದು ಒಳ್ಳೆ ಅವ್ರಿಗೆ ಇಬ್ಬರಿಗೆ ಹಾಕ್ತೀವಿ. ಕಾಂಗ್ರೆಸ್ ಪಕ್ಷದಿಂದ 2 ಕೊಡಿಸಿ ಇಬ್ಬರಿಗೆ ಹಾಕ್ತೀವಿ. ಒಳ್ಳೆ ರೀತಿಯಿಂದ ನಡ್ಸ್ಕೊಂಡು ಹೋಗಲಿ ಎಲ್ಲ. ಈಗ ನಡೆದಂಗೆ ಎಲ್ಲಿವರೆಗೆ ಬಿಜೆಪಿ ಸರ್ಕಾರ ಇರ್ತಾರೆ ಅಲ್ಲಿವರೆಗೆ ಅವರ ಮೇಯರು ಉಪಮೇಯರು ಇಬ್ಬರು. ಎಸ್, ನಮ್ಗೆ ಅಷ್ಟೇ. ಇವ್ರಿಗೆ ನಾವು ಕೋಟ್ ಹಾಕ್ಸಿ ಕೂಡಿಸೋದು ಬೆಟ್ರು ಇಬ್ಬರಿಗೂ. ಓಕೆ, ಖಾಸಿ ಅವರಷ್ಟೇ, ಯಾರೂ ಇಲ್ಲ, ನಿಯಂತ್ರಣ ಇಲ್ಲ. ಅದು ಮೋದಿಗೆ ಕಾನೂನಿನಲ್ಲಿ ಅದಕ್ಕೆ ಈ ರೀತಿ ಅವಕಾಶ ಕೊಟ್ಟಿದೆ. ಅವ್ರನ್ನ ಯಾರು ಕೂಡ ಕೇಳಂಗಿಲ್ಲ. ಅಲ್ಲಿ ಯಾರು ಕೇಳ್ಬೋದು, ಅವ್ರಿಗೆ ಟ್ಯಾಕ್ಸು ಕೂಡ ಇಲ್ಲ ಅವ್ರಿಗೆ. ಇದೆ ಸೇಮ್. ಅದಕ್ಕೆ ರೈತರೆಲ್ಲ ವಿರೋಧ ಮಾಡಿದ್ರಲ್ಲ ಈ ಕಾನೂನಿಗೆ. ಉದಾಹರಣೆ ಇಲ್ಲೇ ಆಗಿದೆ. ಬೆಳಗಾವಿ APMCಯಲ್ಲಿ ಸೆಸ್ ಕಲೆಕ್ಟ್ ಮಾಡ್ತಾರೆ. ತೂಕದ ಬಗ್ಗೆ ನಿಯಂತ್ರಣ ಮಾಡಲಿಕ್ಕೆ ಅಧಿಕಾರ ಇದೆ ಅವ್ರಿಗೆ. ಅದು ಅವ್ರದ್ದ ಮಾನದಂಡ ಇದೆ. ಇಲ್ಲಿ ಸೆಸ್ಸು ಇಲ್ಲ, ತೂಕ ನಿಯಂತ್ರಣ ಮಾಡೋರು ಇಲ್ಲ. ಏನು ಮಾಡ್ಲಿಕ್ಕಾಗಲ್ಲ. ಇದೇನು ಹೊಸದಿಲ್ಲ. ಬೆಳಗಾವಿಯಲ್ಲಿ BJP ಸರ್ಕಾರ ಬಂದ ಮೇಲೆ ಇದೇನು ಹೊಸದಲ್ಲ. ಎಲ್ಲದರಲ್ಲಿ ಶಾಸಕರು ಸರ್ಕಾರ ಮಧ್ಯಸ್ಥಿಕೆ ವಹಿಸಿ
ಅವರು ಪರವಾಗಿ ಅಥವಾ ಸರ್ಕಾರ ಪರವಾಗಿ ಇರೋದು ಬಿಟ್ಟು ಖಾಸಗಿ ಪರವಾಗಿ ಹೆಚ್ಚು ಮುತುವರ್ಜಿ ವಹಿಸಿದ್ದಾರೆ. APMC ಏನಾದರೂ ಮುಚ್ಚುವಂಥ ಈ ರೀತಿ ಖಾಸಗೀಕರಣ ಮಾಡಿ APMC ಮುಚ್ಚುವಂಥ ಏನಾದರೂ ಹುನ್ನಾರ ನಡೆದಿದೆ ಅಂತ ಸರ್ಕಾರದಿಂದ ಅನಿಸ್ತಾ ಇದೆ ಸರ್? ಇದ್ದೇ ಅದಕ್ಕೆ ಕಾನೂನಂತೆ ತಂದಿದ್ದೇ ಅದೇ ಉದ್ದೇಶಕ್ಕೆ ಇರೋದು. ಖಾಸಗಿ ಅವ್ರು ಎಂಟ್ರಿ ಆಗಬೇಕು, ಖಾಸಗಿ ಅವ್ರನ್ನ ಯಾರು ನಿಯಂತ್ರಣ ಮಾಡಬಾರಂತೆ ಕಾನೂನು ತಂದದ್ದು. ಅದ್ರಲ್ಲ ಅದು ಜಾರಿ ಆಗಿದ್ದು ಫಸ್ಟು ಬೆಳಗಾಮಲ್ಲಿ. ಅದು ಈ ಖಾಸಗಿ ಮಾರುಕಟ್ಟೆ ಪ್ರಾರಂಭ ಆಗಿದ್ದು ಕರ್ನಾಟಕದಲ್ಲಿ ಫಸ್ಟ್ ಇದೆ. ಹೀಗಾಗಿ ಆ ಥರ ಬಿಸಿ ನಮಗೆ ಮುಟ್ತಾ ಇದೆ. ಬಳಸ್ಕೊಳ್ಬೇಕು ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಇನ್ನೂ ಟೈಮ್ ಬೇಕಾಗ್ತದೆ. ಮಾಡ್ತಾ ಇದ್ದೀವಿ, ಇನ್ನೂ ಟೈಮ್ ಬೇಕಾಗ್ತದೆ. ಕಾನ್ಸ್ಟಿಟ್ಯೂನ್ಸಿ ವೈಸೇ ಮಾಡ್ತಾ ಇದ್ದೀವಿ. ನಾವು ಹೋಗ್ತೀವಿ, ನಾವು 2-3 ಸಲ ನಾವು ಸೊ ಹೆಚ್ಚು ಕಮ್ಮಿ ಒಂದು 20 ಕಾನ್ಸ್ಟಿಟ್ಯೂನ್ಸಿಯರ ಕನಿಷ್ಠ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. 20 ಕಾನ್ಸ್ಟಿಟ್ಯೂನ್ಸಿ ಕನಿಷ್ಠ ಬಹಿರಂಗವಾಗಿ ಪ್ರಚಾರ ಮಾಡಿ 20. ಹಂಗೆ ಇರ್ತಲ್ಲ, ಗುಡುಗು ಸಿಡಿಲು ಬಂದಾಗ ಮಳೆ ಆಗ್ತೈತಿ, ಆಮ್ಯಾಗ ಅದಾದ ಕಡಿಮೆ ಆಗ್ಬಿಡುತ್ತೆ. ಹಂಗೆ ಆಯ್ತು, ಸೇಮ್ ಅದು. ಅದು ರಾಜಕೀಯ ಘರ್ಷಣೆ, ರಾಜಕೀಯ ಮುಗಿತು, ಸ್ಟಾಪ್ ಆಯ್ತು ಅಷ್ಟೇ. ಹೌದು. ಇಲ್ಲ, ನಾವು APMC ಪರವಾಗಿ ಇದೀವಿ, ಯಾಕಂದ್ರೆ ನಾವು ಮಾಡಿದಾರೆ ಅದು. ಈಗ ಅವ್ರು ಖಾಸಗಿ ಅವ್ರು ಅದ್ರ ಮೇಲೆ ಸಾಕಷ್ಟು ಒತ್ತಡ ಹಾಕ್ತಿದ್ದಾರೆ. ಗೋವಾದವ್ರನ್ನ ಖರೀದಿ ಮಾಡಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅದೇ ಈಗ DC ಅವ್ರ ಕಡೆ ಅಲ್ಲೇ ಹೋಗಿದ್ದೀವಿ, ಅದನ್ನೇ ಚರ್ಚೆ ಮಾಡಿ ಅವ್ರಿಗೆ ಹೇಳಿ ಬಂದಿದ್ದೀವಿ. ಸೊ ನೀವೇ ಮಧ್ಯಸ್ಥಿಕೆ ವಹಿಸಿ ಇಬ್ಬರನ್ನೂ ಬ್ಯಾಲೆನ್ಸ್ ಮಾಡಿ, ಯಾಕಂದ್ರೆ ಅದು ಸರ್ಕಾರ, ಅದು ಉಳಿಲೇಬೇಕು. APMC ಖಾಸಗಿ ಇದ್ದರೆ ಖಾಸಗಿನೇ. ಉದಾಹರಣೆ, ಕೋವಿಡ್ ಸಂದರ್ಭದಲ್ಲಿ ಸರ್ಕಾರಿ ಡಾಕ್ಟ್ರಿಂದನೇ ಇಷ್ಟೆಲ್ಲ ಉಳಿಸ್ಲಿಕ್ಕೆ ಸಾಧ್ಯ ಆಯಿತು. ಖಾಸಗಿಯವರೆಲ್ಲ ಕೀಲಿ ಹಾಕ್ಕೊಂಡು ಕೂತ್ಬಿಟ್ರು, ಅವ್ರನ್ನ ಯಾರು ಕೇಳಲಿಕ್ಕಿಲ್ಲ, ಅವಕಾಶ ಕೂಡ ಕಾನೂನಲ್ಲಿಲ್ಲ. ಈ APMC ಕೂಡ ಒಂದು ಹಾಗೆ, ಇದ್ರ ಮ್ಯಾಗ ನಿಯಂತ್ರಣ ಇರ್ತೈತೆ. ಕೇಳೋರು ಇರ್ತಾರೆ, ಖಾಸಗಿಯಲ್ಲಿ ಏನು ಕೇಳೋರಿಲ್ಲ, ಹೇಳೋರಿಲ್ಲ, ಯಾರೂ ಇಲ್ಲ. ಅದಕ್ಕೆ DC ಅವ್ರಿಗೆ ಹೇಳಿದ್ವಿ, ಅವ್ರು ಒತ್ತಡ ಮಾಡ್ತಿದ್ದಾರೆ. ಇಲ್ಲಿ ಯಾರು ಹೋಗ್ಬಾರ್ದಂಗೆ ನೋಡ್ಕೊಳ್ತಿದ್ದಾರೆ APMCಗೆ. ಇದು ಸರ್ಕಾರ ದುಡ್ಡು ಕೊಟ್ಟಿದೆ, ಕಟ್ಸಿದೆ ಇಲ್ಲಿ. ಸೊ ಅದು ಉಳಿಸುವಂಥ ಪ್ರಯತ್ನ DC ಅವ್ರಿಗೆ ಮಾಡ್ಬೇಕಂತ ಹೇಳಿದ್ವಿ, ಮನವಿ ಮಾಡಿದ್ವಿ. ಸೊ ಎರಡು ನಡೀಲಿ, ಅವ್ರದ್ದು ನಡೀಲಿ, ಇದು ನಡೀಲಿ. ಆದರೆ ಇದನ್ನು ಅವರು ಡಿಸ್ಟರ್ಬ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಖಾಸಗಿ ಅವರಷ್ಟೇ. ಯಾರೂ ಇಲ್ಲ ಇಶ್ಯೂ ಬೇಸಿಸ್ ಏನಾದರೂ ಪ್ರತಿಭಟನೆ ಆದಾಯ ವಿಚಾರ ಸಂಬಂಧಪಟ್ಟಂತೆ ಏನಾದರೂ ಪಾದಯಾತ್ರೆ, ಈಗ ಮೇಕೆದಾಟು ಆಯಿತು, ಆದಾಯ ವಿಚಾರ ಮಾದಾಯ ಇದೆ ನಮ್ಮ ಕಡೆ. ಮಾದಾಯ ಅದೇ ಅದಕ್ಕಿಂತ ಇಶ್ಯೂ ಇದೆ ಜಾಸ್ತಿ. ಸೊ ಅದನ್ನು ತಗೊಳ್ಳಿಕ್ಕೆ ನಮ್ಮ ಪಕ್ಷದಲ್ಲಿ ಚರ್ಚೆ ಮಾಡ್ತಾ ಇದ್ವಿ, ಯಾವ ರೀತಿ ಪ್ಲ್ಯಾನ್ ಮಾಡಬೇಕು, ಎಲ್ಲಿಂದ ಪ್ರಾರಂಭ ಮಾಡಬೇಕು, ಹೇಗೆ ಮಾಡಬೇಕಂತ. ಮಾದಾಯವನ್ನು ಮಾಡ್ತೀವಿ ಈ ಭಾಗದಲ್ಲಿ, ಅದೇ ಮಾದರಿಯಲ್ಲಿ. ಇಲ್ಲ, ಕೋವಿಡ್ ಇನ್ನೂ ಟೈಮ್ ಇದೆ, ತಕ್ಷಣ ಏನು ಮಾಡ್ತಾ ಇಲ್ಲ. ಅದು ಕೋವಿಡ್ ಕಡಿಮೆ ಆದಮೇಲೆ ಬಹಿರಂಗವಾಗಿ ಮಾಡ್ತೀವಿ. ಸೇಮ್ ಪಾದಯಾತ್ರೆ, ಸೇಮ್ ಅದೇ ಮಾದರಿಯಲ್ಲಿ ಮಾಡ್ತೀವಿ. ಅದಿನ್ನೂ ಮೀಟಿಂಗ್ ಮಾಡಬೇಕು, ಅದು ಎಲ್ಲ ಚರ್ಚೆ ಮಾಡಬೇಕು, ಪ್ಲ್ಯಾನು ಸ್ಟ್ರಾಟಜಿ ಮಾಡಿ ಮಾಡ್ತೀವಿ. ಒಟ್ಟು ಮಾಡೋದಂತೆ ನಿಶ್ಚಿತ. ಈಗ ಮೇಕೆದಾಟು ಯೋಜನೆ ಅರ್ಧಕ್ಕೆ ಅದು ತೆಗೆದುಕೊಂಡು ಜೊತೆಗೆ ಅದನ್ನು ಮುಂದುವರಿಯುತ್ತಾ ಅಥವಾ ಏನು ಅದರಿಂದ ಯಾವ ರೀತಿ ಹೋರಾಟ ಇತ್ತು? ಇಲ್ಲ, ನಮ್ಮ ಪಕ್ಷ ಅದು ಎಷ್ಟು ಸಂದೇಶ ಕೊಡಬೇಕಾಯಿತು ಸರ್ಕಾರಕ್ಕೆ, ಒತ್ತಡ ಮಾಡಬೇಕು, ಅಷ್ಟು ಮಾಡಿದ್ದೀವಿ. ಮುಂದೆ ಮಾಡಲಿಕ್ಕೆ ಅವಕಾಶ ಸಿಕ್ಕರೆ ಖಂಡಿತವಾಗಿ ಅದನ್ನ ಮುಂದುವರಿಸ್ತೀವಿ. ಎಲ್ಲಿಂದ ಸ್ಥಗಿತಗೊಂಡಿತ್ತು ಅಲ್ಲಿಗೆ. ಇಲ್ಲದೇ ಇದ್ರೂ ಕೂಡ ನಾವೇನೊಂದು ಕನಸು ಕಂಡಿದ್ದೀವಿ, ಯಾವ ರೀತಿ ಮಾಡಬೇಕಂತ. ಅಷ್ಟು ಮಾಡುವಲ್ಲಿ ನಾವು ಯಶಸ್ವಿ ಆಗಿದ್ದೀವಿ, ಸಕ್ಸಸ್ ಆಗಿದ್ದೀವಿ. ಸೊ ಅಷ್ಟು ಈಗ ಅರ್ಧಕ್ಕಿಂತ ಕೂಡ ಅದು ಯಶಸ್ವಿನೇ ನಮ್ಮ ಲೆಕ್ಕದಲ್ಲಿ. ಈಗ ನೆರೆಯ ಪಕ್ಕದಲ್ಲಿ ಗೋವಾ ರಾಜ್ಯದ ಚುನಾವಣೆ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಉತ್ತರ ಕರ್ನಾಟಕದ ಜನರೇ ಅತಿ ಹೆಚ್ಚು ಅಲ್ಲಿ ನಿರ್ಣಾಯಕ ಆಗಿರೋದು ಕೆಲವು ಕ್ಷೇತ್ರದಲ್ಲಿ. ಅವರನ್ನು ಸೆಳೆಯೋದಕ್ಕೆ ಏನೆಲ್ಲ ಕಾಂಗ್ರೆಸ್ ಪ್ಲ್ಯಾನ್ ಮಾಡ್ತಾ ಇದೆ? ಯಾಕಂದರೆ ಕನ್ನಡಿಗರೇ ಅಲ್ಲಿ ಉಸ್ತುವಾರಿ ಆಗಿರೋದ್ರಿಂದ ಸಹಜವಾಗಿ ತಾವು ಹೋಗ್ತೀರಾ ಅಥವಾ ಏನೇನು ಚರ್ಚೆ ಮಾಡ್ತಾ ಇದ್ದೀವಿ? ಅಲ್ಲಿ ದಿನೇಶ್ ಗುಂಡೂರಾವ್ ನಮ್ಮವರು ಇರೋದ್ರಿಂದ
ನಮಗೂ ಕೂಡ ಅವ್ರು ಹೇಳಿದ್ದಾರೆ ಇಲ್ಲಿ ನೀವು ಬಂದು ಕೆಲಸ ಮಾಡಬೇಕಂತ. ಈಗಾಗಲೇ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಕಾಂಗ್ರೆಸ್ನ ಗೆಲ್ಲಿಸ್ಲಿಕ್ಕೆ ಅವಕಾಶಗಳಿದೆ, ಅದು ಹೆಂಗೆ ಬಳಸ್ಕೊಳ್ಬೇಕು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇನ್ನೂ ಟೈಮ್ ರೈತರಿಗೆ ನೋಡಿ, ಪ್ಯಾರಲಲ್ ಇಡ್ತೀವಿ ನಾವು. ಇನ್ನೊಂದು ನೀವು ಹೇಳಿದಂಗೆ 6 ತಿಂಗಳ ಮೇಲೆ ಗೊತ್ತಾಗ್ತೈತಿ ಅಲ್ಲಿ ಏನು ಮೈನಸ್ ಇದೆ ಪ್ಲಸ್ ಇದೆ, ಇಲ್ಲಿ ಏನು ಪ್ಲಸ್ ಇದೆ ಮೈನಸ್ ಇದೆ. ರೈತರಿಗೆ ಟೈಮ್ ತೊಳ್ತದೆ. ಈಗ ಅವರು ಎಲ್ಲ ಆಕರ್ಷಣೆ ಮಾಡ್ತಿದ್ದಾರೆ ಖಾಸಗಿ ಅವರು. ರೈತರಿಗೆ ಗೊತ್ತಾದ್ಮ್ಯಾಗ ಅವ್ರಿಗೆ ನೀವು ಹೇಳೋದು ಅವಶ್ಯಕತೆ ಇಲ್ಲ. ಅವ್ರಿಗೆ ಎಲ್ಲಿ ಒಳ್ಳೇದು APMC ಒಳ್ಳೇದು ಅಲ್ಲಿ ಹೋಗ್ತಾರೆ. ಜೈ ಕಿಸಾನ್ ಒಳ್ಳೆದ್ರೆ ಜೈ ಕಿಸಾನ್ ಕೊಡ್ತಾರೆ ಅಷ್ಟೇ. ಹಂಗೇನಿಲ್ಲ, ಕಾಂಗ್ರೆಸ್ BJP ಅಂತ ಹೇಳಲಿಕ್ಕೆ ಆಗೋಲ್ಲ. ಮುಂಚೆ ನಾವು APMC ಇಷ್ಟೆಲ್ಲ ನಾವು ಕಟ್ಟಿದ್ರೆ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ಅದು. ಈಗ ಸ್ವಾಭಾವಿಕವಾಗಿ ಜನ ಆ ಥರ ಮಾತಾಡ್ತಾರೆ. ಸೊ ನಮಗೆ ರೈತರಿಗೆ ಒಳ್ಳೆ ಸಪೋರ್ಟ್ ಸಿಗಬೇಕಷ್ಟೇ ಎರಡೂ ಕಡೆ, ನಮ್ಮ ವಾದ ಅಷ್ಟೇ. ಮುಂದೆ ನಿಮ್ಮ ಸರ್ಕಾರ ಬಂದ್ರೆ ಏನಾದರೂ ಬದಲಾವಣೆ ಆಗ್ಬೋದಾ? ಅದರಲ್ಲಿ ಬದಲಾವಣೆ ಯಾವುದೇ ಈ ಮಾರುಕಟ್ಟೆ ಮಾರುಕಟ್ಟೆ ಪರ್ಮಿಷನ್ ಕೊಟ್ಟದ್ದು ಕೇಂದ್ರ ಸರ್ಕಾರದವರು. ಅಲ್ಲಿ ಪಾಸ್ ಮಾಡಿದ್ದಾರೆ ಅವರು. ಅಲ್ಲಿ ಪಾಸ್ ಮಾಡಿ ಡೈರೆಕ್ಟಾಗಿ ಕಳಿಸಿಬಿಟ್ಟಾರ ಅವರು. ವಾಪಸ್ ತಗೊಂಡಿದ್ದಾರೆ ಇದು ತೊಗೊಂಡಿಲ್ಲ, ಇದು ಅದಕ್ಕಿಂತ ಮುಂಚೆ ಬಂದದ್ರಿ ಇದು. ಈ 3 ಕಾಯ್ದೆದಲ್ಲಿ ಇಲ್ಲ ಇದು, ಅದು ಬಿಟ್ಟಿದೆ ಅದು. ಇಲ್ಲ, ನಮ್ಮ ಪ್ರಯತ್ನ ಎರಡೂ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನೋಡೋಣ ಏನಾಗ್ತದೆ. DC ಅವ್ರಿಗೆ ಹೇಳಿ ಬಂದಿದ್ದೀವಿ, ಎರಡೂ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೇಳಿದ್ದೀವಿ ನಾವು. ಎರಡು ಬ್ಯಾಲೆನ್ಸ್ ಇದೇ ಒಂದು ಉದಾಹರಣೆ ದೇಶಾದ್ಯಂತ ಈ ರೀತಿಯಾದಂತಹ ಅಂದ್ರೆ ಮಲ್ಟಿಪರ್ಪಸ್ ಬಿಟ್ಟರೆ ಜಿಲ್ಲಾ ಮಟ್ಟದಲ್ಲಿ ಈ ರೀತಿಯಾದಂಥ ಖಾಸಗಿ ಮಾರುಕಟ್ಟೆ ಸರ್ಕಾರಿ ಮಾರುಕಟ್ಟೆ ಇರಲಿಲ್ಲ ಈ ದೇಶದಲ್ಲಿ. ಇದೇ ಒಂದು ಮಾದರಿಯನ್ನು ಇಟ್ಕೊಂಡು ನೀವು ಒಂದು ವೇಳೆ ಇದನ್ನು ನಡೆಸಲಿಕ್ಕೆ ಕೊಟ್ಟರೆ ಇಡೀ ದೇಶಾದ್ಯಂತ ಇದನ್ನು ಮಾಡುವಂಥ ಆತಂಕ ಇದೆ. ಹಾಗಾಗಿ ಅದನ್ನು ಬಂದ್ ಮಾಡಬೇಕು ಅನ್ನೋದು ಒಂದು ರೈತರು ಒತ್ತಾಯ ಇದೆ. ಅದನ್ನು ಬಂದ್ ಮಾಡಲಿಕ್ಕೆ ಕಾಂಗ್ರೆಸ್ ಏನಾದರೂ ಒಂದು ವಿಚಾರ ಮಾಡುವಂಥ ಹೋರಾಟ ಮಾಡುವಂಥ ಅಲ್ಲ, ಈಗ ಅದು ಕಾನೂನಲ್ಲಿ ಅವಕಾಶ ಇದೆ ಅವ್ರಿಗೆ. ಖಾಸಗಿ ಮಾರುಕಟ್ಟೆ ಮಾಡಲಿಕ್ಕೆ ಅವಕಾಶ ಇದೆ. ಇದರಲ್ಲಿ ಅವರು ಪರ್ಮಿಷನ್ ತೊಗೊಂಡಾರೆ. ಈಗ ಅದನ್ನು ಬಂದ್ ಮಾಡಲಿಕ್ಕೆ ಯಾರ ಕಡೆಯೂ ಇಲ್ಲ. ಸರ್ಕಾರ ಮಾಡಬೇಕು. ಸರ್ಕಾರ ಹತ್ರ ಪರವಾಗಿದೆ, ಕೇಂದ್ರ ಸರ್ಕಾರ ಹತ್ರ ಪರವಾಗಿದೆ, ರಾಜ್ಯ ಸರ್ಕಾರ ಹತ್ರ ಪರವಾಗಿದೆ. ಮೂಲ ವ್ಯಾಪಾರಿಗಳು ಕೊಡಲಿಲ್ಲ, ಅಲ್ಲಿ ಎಲ್ಲ ಹೆಣ್ಮಕ್ಳುಗಳು ಕೊಡಂತ ನೋಡಿ, ಅದು ಅದು ನಾವು ಟೆಂಡರ್ ಮುಖಾಂತರ ಕರೆದದ್ದು. ಅದು ನಾವು ಹಿಂಗೆ ಖಾಸಗಿಯಾಗಿ ಕೊಡ್ಲಿಕ್ಕೆಲ್ಲ ಅವಕಾಶ ಇಲ್ಲ. ಅದು ಟೆಂಡರ್ ಮಾಡಿದ್ದೀವಿ, ಯಾರು ಹೆಚ್ಚು ಬಿಡ್ ಮಾಡಿದಾರೆ ಅವ್ರು ಕೊಟ್ಟಿದ್ದೀವಿ ನಾವು ಅಷ್ಟೇ. ಈಗ ಇದ್ದಾಗ ನೀವೇ ಅದನ್ನ ಆ ಕಡೆ ಈ ಕಡೆ ಶಿಫ್ಟ್ ಮಾಡಿದ್ರಿ, ಹೊಸ ಮಾರುಕಟ್ಟೆ ಇನ್ನೊಂದು ಅದಕ್ಕೆ ಪರ್ಯಾಯವಾಗಿ ಮಾರುಕಟ್ಟೆ ಹಾಕುವಾಗ ಯಾಕೋ ಮೃದು ಧೋರಣೆ ತೋರಿದಂಗೆ ಕಾಣುತ್ತೆ. ನಾವೇನು ಮಾಡಿಲ್ಲ, ಇದು ನಾವು ಯಾಕಂದ್ರೆ ನಾವು ಅದನ್ನು ಬಂದ್ ಮಾಡಿಸ್ಲಿಕ್ಕೆ ಆಗೋಲ್ಲ. ನಮ್ಮ ವ್ಯಾಪ್ತಿಗೆ ಬರೋಲ್ಲ ಅದು. ಸರ್ಕಾರನೇ ಅದಕ್ಕೆ ಪರ್ಮಿಷನ್ ಕೊಟ್ಟ ಮ್ಯಾಗೆ ನಾವೇನು ಮಾಡೋಕ್ಕಾಗಲ್ಲ. ಅಂದ್ರೆ ನಿಮ್ಮ ರೈತರು ನಿಮ್ಮ ಕ್ಷೇತ್ರದ ರೈತರೇ ಅದರ ಯೋಚನೆ ಮಾಡಬೇಕು. ಬರ್ತಕ್ಕಂಥ ಜನರಿಗೆ ನಿಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ರೈತರಿಗೆ ಬಹಳಷ್ಟು ಮಾಡಿಸ್ಬೋದು. ಯಾಕಂದ್ರೆ ಅತಿ ಹೆಚ್ಚು ತರಕಾರಿ ಬೆಳೀತಕ್ಕಂಥ ರೈತರು ಅಂತ ನಿಮ್ಮ ಕ್ಷೇತ್ರದಲ್ಲಿ. ಹಿಂಗಿದ್ದಾಗ ಅವ್ರಿಗೆ ಒಂದು ರೀತಿ ಈಗ ಹೊಸ ಹೆಂಡತಿ ಭಾಳ ಚೆನ್ನಾಗಿ ಕಾಣ್ತಾರೆ. ಆದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಅದು ಯೋಜನೆ ಆಗ್ತಕ್ಕಂಥದ್ದು ನಿಮ್ಮ ರೈತರಿಗೆ. ನೋಡಿ, ಪ್ಯಾರಲಲ್ ಇಡ್ತೀವಿ ನಾವು. ಇನ್ನೊಂದು ನೀವು ಹೇಳಿದಂಗೆ 6 ತಿಂಗಳ ಮೇಲೆ ಇಲ್ಲ, ನಾನು ಮಾಡಿ ಮೇಯರ್ ಆಗಿಲ್ಲ ಅಂತ ಅಸಮಾಧಾನ. ಅಲ್ಲ, ನಿಮ್ಮ ಕಲ್ಪನೆ ತಪ್ಪ. ಮೇಯರ್ ಆಲ್ರೆಡಿ ಇದ್ದಾರೆ ಅಲ್ಲಿ, ಒಬ್ಬರು ಉಪಮೇಯರು ಇದ್ದಾರೆ. ಅಭಯ್ ಪೈಟ್ಲು ಮೇಯರು, ಅನಿಲ್ ಬೆನಕೆ ಉಪಮೇಯರು. ಅವರು 5 ವರ್ಷವರೆಗೆ ಅವ್ರನ್ನ ಈಗಾಗಲೇ ಸರ್ಕಾರ ಅನಧಿಕೃತವಾಗಿ ಘೋಷಣೆ ಮಾಡಿದೆ. ಇವರು ಸುಮ್ಮನೆ ಹಂಗೆ ಚಾ ಕುಡಿದು ಬಿಸ್ಕಿಟ್ ತಿಂದು ಆಗೋಲ್ಲ ಅಂತ ಹೇಳಿದೆ. ಈಗ ಅದರಲ್ಲಿ ಮೇಯರ್ ಇಲ್ಲ ಅಂತ ಯಾರು ಹೇಳಿದ್ರು ನಮ್ಗೆ? ಅಭಯ್ ಪಾಟ್ಲ ಮೇಯರು. ಇದನ್ನ ಹಾಕೋದು ಉಳಿದಿದ್ದಾರೆ, ಇದನ್ನ ಸಾಕ್ಸೋದು ನೋಡೋಣ. ಗೌನ್ ಹಾಕ್ಸಿ ಇಬ್ಬರಿಗೂ ಒಂದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದು ಗೌನ್ ಕೊಡುವಂಥ ಅಧ್ಯಕ್ಷರ ಒಂದು ಕಾರ್ಯಕ್ರಮ ಮಾಡಿ. ಅಪೋಸಿಷನ್ ಲೀಡರ್ ಇಲ್ಲ ಅಂತ ಯಾರು ಇಲ್ಲ, ನಾವು ಮಾಡೋದು ಅವಶ್ಯಕತೆ ಇಲ್ಲ. ಯಾಕೆ ನಮ್ಗೆ ಏನು ಮಾಡ್ಬೇಕಾಯ್ತು? ಇನ್ನೊಂದು 1 ವರ್ಷ ಅಷ್ಟೇ ಇದೆ ಅವಧಿ ಮಾಡಲಿ ಅವರು. ಆದರೆ ಗೌನ್ ಕೊಡುವಂಥ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದಿಂದ ಹಮ್ಮಿಕೊಳ್ತೀವಿ. ಒಂದು ಅಭಯ್ ಪಾಟ್ಲಿಗೆ ಹಾಕ್ತೀವಿ, ಒಂದು ಬೆನಕೆ ಅವ್ರಿಗೆ ಹಾಕ್ತೀವಿ. ಅವರೇ ಮೇಯರು, ಅವರೇ ಉಪಮೇಯರ್ ಇಬ್ಬರು.
ಅಲ್ಲಿ ಅವ್ರು ಅಲ್ಲೇ ಮಾಡ್ಬೇಕು, ಇಲ್ಲಿದ್ದು ನಮ್ದು ಜಿಲ್ಲಾದೇ ನಾವು ಇಲ್ಲಿ ಅಷ್ಟೇ ಮಾಡೋರ. ಇಲ್ಲಿ ಅಪೋಸಿಷನ್ ಲೀಡರ್ ಯಾರಂತೆ ನಾನು ಅವ್ರು ಆದ್ಮೇಲೆ ಯಾರು ಮಾಡ್ತಿಲ್ಲ. 28 ಜನ ಇದೀವಿ ನಾವು. 28 ಜನದಲ್ಲಿ ಒಬ್ಬರು ಯಾರು ಮಾಡ್ತೀವಿ. ಇಲ್ಲ ಈಗ ಅಪಾರ್ಟ್ಮೆಂಟ್ ತನಿಖೆಯವ್ರಿಗೆ ಮಾಡಿದಂಗೆ ಓರಲ್ ಆಗಿ ಅವ್ರಿಗೆ ಗೌನ್ ಇಲ್ರಲ್ಲ ಅವ್ರಿಗೆ. ಗೌನ್ ಇರೋದು ಒಳ್ಳೆ ಅವ್ರಿಗೆ ಇಬ್ಬರಿಗೆ ಹಾಕ್ತೀವಿ. ಕಾಂಗ್ರೆಸ್ ಪಕ್ಷದಿಂದ 2 ಕೊಡಿಸಿ ಇಬ್ಬರಿಗೆ ಹಾಕ್ತೀವಿ. ಒಳ್ಳೆ ರೀತಿಯಿಂದ ನಡ್ಸ್ಕೊಂಡು ಹೋಗಲಿ ಎಲ್ಲ. ಈಗ ನಡೆದಂಗೆ ಎಲ್ಲಿವರೆಗೆ BJP ಸರ್ಕಾರ ಇರ್ತದೆ ಅಲ್ಲಿವರೆಗೆ ಅವರ ಮೇಯರು ಉಪ ಮೇಯರು ಇಬ್ಬರ. ಸುಮ್ಮನೆ ನಾಮಕೆ ನಾಳೆ ನಾಮಕೆ ಎಸ್ ನಾಮಕೆ ಅಷ್ಟೇ. ಇವ್ರಿಗೆ ನಾವು ಕೋಟ್ ಹಾಕ್ಸಿ ಕೂಡಿಸೋದು ಬೆಟ್ರು ಇಬ್ಬರಿಗೂ. ಓಕೆ. ಭಾರತದಲ್ಲಿ ಮಹಾಮಾರಿ ಕೊರೋನಾ ಏರಿಳಿತಾ ಇದ್ದು ಕಳೆದ 24 ಗಂಟೆಗಳಲ್ಲಿ 2,38,018 ಹೊಸ ಪ್ರಕರಣಗಳು ಪತ್ತೆಯಾಗಿವೆ. ಇದೇ ಅವಧಿಯಲ್ಲಿ 310 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮಂಗಳವಾರ ಮಾಹಿತಿ ನೀಡಿದೆ. ಇದರೊಂದಿಗೆ ದೇಶದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಒಟ್ಟು 3,76,18,271ಕ್ಕೆ ಏರಿಕೆಯಾಗಿದೆ. ಅಲ್ಲದೆ ಕೋವಿಡ್ನಿಂದ ಸಾವನ್ನಪ್ಪಿರೋರ ಸಂಖ್ಯೆ 4,86,761ಕ್ಕೆ ಏರಿಕೆಯಾಗಿದೆ. ಭಾರತದಲ್ಲಿ ಮಹಾಮಾರಿ ಕೊರೋನಾ ಏರಿಳಿಯುತ್ತಿದ್ದು ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 2,38,018 ಹೊಸ ಪ್ರಕರಣಗಳು ಪತ್ತೆಯಾಗಿವೆ. ಇದೇ ಅವಧಿಯಲ್ಲಿ 310 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮಂಗಳವಾರ ಮಾಹಿತಿ ನೀಡಿದೆ. ಇದರೊಂದಿಗೆ ದೇಶದಲ್ಲಿ ಕೋವಿಡ್ ಪ್ರಕರಣಗಳ ಒಟ್ಟು ಸಂಖ್ಯೆ 3,76,18,271ಕ್ಕೆ ಏರಿಕೆಯಾಗಿದೆ. ಅಲ್ಲದೆ ಕೋವಿಡ್ನಿಂದ ಸಾವನ್ನಪ್ಪಿರೋರ ಸಂಖ್ಯೆ 4,86,761ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಸೋಂಕಿತರ ಸಂಖ್ಯೆ ಏರಿಕೆಯಾಗ್ತಾ ಇರೋ ಹಿನ್ನೆಲೆಯಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ 17,36,628ಕ್ಕೆ ತಲುಪಿದೆ. ಈ ನಡುವೆ ಕಳೆದ 24 ಗಂಟೆಯಲ್ಲಿ 1,57,421 ಮಂದಿ ಗುಣಮುಖರಾಗಿರುವುದರೊಂದಿಗೆ ಈವರೆಗೆ ಚೇತರಿಸಿಕೊಂಡಿರುವವರ ಸಂಖ್ಯೆ 3,53,94,882ಕ್ಕೆ ತಲುಪಿದೆ. ಇನ್ನು ಭಾರತದಲ್ಲಿ ಒಂದೇ ದಿನ 16,49,143 ಮಂದಿಯನ್ನ ಕೊರೋನಾ ಪರೀಕ್ಷೆಗೆ ಒಳಪಡಿಸಿದ್ದು ಈವರೆಗೂ 7,54,11,425 ಮಂದಿಯನ್ನ ಪರೀಕ್ಷೆಗೆ ಒಳಪಡಿಸಲಾಗಿದೆ ಅಂತ ICMR ಮಾಹಿತಿ ನೀಡಿದೆ. ಭಾರತದಲ್ಲಿ ಜನವರಿ 16ರಂದು ಸ್ವದೇಶಿ ನಿರ್ಮಿತ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಕೊರೋನಾ ಲಸಿಕೆಗೆ ಪ್ರಧಾನಿ ಮೋದಿ ಅವರು ಚಾಲನೆ ನೀಡಿದ್ದು ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಕೊರೋನಾ ವಿರುದ್ಧ ಹೋರಾಟ ಮಾಡ್ತಾ ಇರೋ ಕೊರೋನಾ ವಾರಿಯರ್ಸ್ಗೆ ಲಸಿಕೆಗೆ ಮೊದಲ ಆದ್ಯತೆ ನೀಡಲಾಗಿದ್ದು ಬಳಿಕ 45 ವರ್ಷ ಮೇಲ್ಪಟ್ಟ ಎಲ್ಲ ನಾಗರಿಕರಿಗೆ ಲಸಿಕೆ ನೀಡಲಾಗಿತ್ತು. ಮೇ 1ರಿಂದ 18ರಿಂದ 45 ವರ್ಷದವರೆಗಿನ ವಯಸ್ಸಿನ ಎಲ್ಲರಿಗೂ ಲಸಿಕೆಯನ್ನ ನೀಡಲಾಗ್ತಾ ಇದೆ. ಕೇಂದ್ರ ಸರ್ಕಾರ ಮಾಹಿತಿ ನೀಡಿರುವ ಪ್ರಕಾರ ಲಸಿಕಾ ಅಭಿಯಾನ ಆರಂಭವಾಗಿ ಇಲ್ಲಿಯವರೆಗೆ ಒಟ್ಟಾರೆ 157,20,41,825 ಜನರಿಗೆ ಲಸಿಕೆಯನ್ನ ನೀಡ
ಇವಿಷ್ಟು ಇವತ್ತಿನ S9 ಟಿವಿ ಫೋಕಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 ಟಿವಿ, ಸುದ್ದಿ ನಿಮ್ಮಿಂದ ಸದ್ದು ನಮ್ಮಿಂದ.